ಟೀಮ್ ವಿಶ್ ಮಾಡ್ಬಿಡಿ ಅಲ್ವಾ? ಅಲ್ಲ, ಚೇರ್ ಪ್ರೆಸ್ ಮೀಟಿಂಗ್ ಹಾಕ್ತೀವಿ ಸರ್. ಇವರೆಲ್ಲ ವಿಶ್ ಮಾಡ್ಬಿಟ್ಟು ಟೀಮ್ ಕರೀತೀನಿ ಆಮೇಲೆ. ಪೂಜ್ಯ ಸ್ವಾಮಿಗಳೇ, ಮೈಸೂರಿನಿಂದ ತಾವು ಮೇಲ್ಕೋಟೆಯಿಂದ ತಾವು ಬಂದಿದ್ದೀರಾ. ತುಂಬ ಅರ್ಥಪೂರ್ಣವಾದ ಮಾತುಗಳು ಹೇಳಿದ್ದೀರಿ. ಇವತ್ತು ನಮ್ಮ ಗುರುಪ್ರಸಾದಿನ ಅಭಿಮಾನಿ ತಂಡದವರು ಮತ್ತೆ ನನ್ನ ಪ್ರೀತಿಯ ಅರ್ಜುನನೋ ಪ್ರದೀಪೋ ಎಲ್ಲ ಎರಡನೇ ಹೆಸರು ಇಟ್ಕೊಂಡಿದ್ದೀನಿ ನೀನು. ಅದು ಅಡ್ವೊಕೇಟ್ ಆಗಿ ಒಂದ್ ಹೆಸರು, ಇದು ಸಿನಿಮಾಗೆ ಒಂದ್ ಸ್ವಲ್ಪ ವೈಬ್ ಚೆನ್ನಾಗಿದೆ. ನಮ್ಗೆ ಅಪಾರವಾದ ಪ್ರೀತಿ. ಅವ್ರು 100 ಕೊಲೆ ಮಾಡಿದ್ರೆ ನಮ್ಮ ಮೇಲೆ ಪ್ರೀತಿ. ಮತ್ತೆ ಮೈಸೂರು ನಗರದ ಅತ್ಯಂತ ಹಿರಿಯರು ಹಾಗೂ ಬಹಳ ಸ್ನೇಹಿತರಾದ ರಾಜೀವ್ ಇದ್ದಾರೆ, ಡಿ ಟಿ ಪ್ರಕಾಶ್ ಇದ್ದಾರೆ, ಚೋಪ್ರಾಜಿ ಇದ್ದಾರೆ ಅಲ್ಲಿ, ಮತ್ತೆ ನಮ್ಮ ಸುಬ್ರಹ್ಮಣ್ಯ ಶರ್ಮಾ ಅವರು, ಮತ್ತೆ ನಮ್ಮ ಯುಕ್ತಿ ಬಾಂಧವರು, ಪ್ರಕಾಶ್ ಅವರು, ಅವರು ಹೀರೋ, ಮತ್ತೆ ಎಲ್ಲ ಸ್ನೇಹಿತರು. ಈ ಪಿಕ್ಚರ್ ನೋಡಿದ್ರೆ ನಮ್ಮ ಒಳಗಡೆ ಕೆಲವು ಸರ್ತಿ ಬಹಳ ದುಃಖ ಸಂಕಟ ಎಲ್ಲ ಇರುತ್ತೆ. ಇಂಥದ್ದು ನೋಡಿದ್ರೆ ಕೆಲವು ಕಾಲ ಅಥವಾ ಪಿಕ್ಚರ್ ನೋಡಿದ ನಂತರನೂ ಎಲ್ಲ ನಾವು ಮರೆತು ಹೋಗಿ ನಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ, ಒಂದು ವಿಶೇಷವಾದ ನಾವು ಸ್ವಲ್ಪ ಊರ್ಜಿತ ಆಗ್ತೀವಿ. ಬಹುಶಃ ಅದಕ್ಕಾಗಿ ಈ ಸಿನಿಮಾಗಳು ಇರುತ್ತೆ. ಮತ್ತು ನಾನು ನೋಡಿದ್ದೀನಿ, ದೈನಂದಿನವಾಗಿ ನಮಗೆ ದುಃಖ ಪಡಿಸೋರು ಭಾಳ ಜನ ಇರ್ತಾರೆ, ಅಥವಾ ಒಂದು ನಗಿಸೋರು ಭಾಳ ಕಮ್ಮಿ. ನಗಿಸೋದು ಭಾಳ ಕಷ್ಟ, ಮತ್ತು ಇನ್ನೊಬ್ಬರಿಗೆ ಸಂತೋಷ ಮಾಡಿಸೋದು ಕಮ್ಮಿ. ಅಂಥದ್ರಲ್ಲಿ ಹುಡುಗರವರು ಮತ್ತು ಅವ್ರ ತಂಡದವರು ತಾವು ಈ ಒಂದು ಸ್ಟೋರಿ ಬರೆದು ಡೈರೆಕ್ಟರ್, ಪ್ರೊಡ್ಯೂಸರ್, ಆಡೋರು ಮತ್ತು ಆ್ಯಕ್ಷನ್ ಎಲ್ಲ ಮಾಡೋದು ಕೆಲಸ. ಸುಮಾರು ದುಡ್ಡು ಖರ್ಚಾಗುತ್ತೆ ಇದಕ್ಕೆ. ಆದ ನಂತರ ಹೇಗೆ ಜನ ಅದಕ್ಕೆ ಸ್ವೀಕಾರ ಮಾಡ್ತಾರೆ ಮತ್ತು ಜನರು. ಸೊ ಅಂಥದ್ರಲ್ಲಿ ಭಾಳ ಚೆನ್ನಾಗಿ ಹಾಡು ನೋಡಿದ್ರೆ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತೆ. ಮತ್ತು ಪಿಕ್ಚರಿಂದ ನಾವೆಲ್ಲ ಸ್ವಲ್ಪ ವಯಸ್ಸು 10-15 ವರ್ಷ ಕಮ್ಮಿ ಆಗ್ಬಿಡ್ತಾರೆ ಪಿಕ್ಚರ್ ನೋಡಿ. ಒಳ್ಳೇದಾಗ್ಲಿ ಇವರಿಗೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್, ಬಹಳ ಚಂದ ಹೇಳಿದ್ರಿ ಸರ್. ನಿಮ್ಗೆ ಹೆಂಗ ಅನಿಸ್ತು ಹಾಡು, ಸಿನಿಮಾ ತಂಡದ ಬಗ್ಗೆ? ಯುವ ತಲೆಮಾರು ಬಹಳ ವಿಭಿನ್ನ